ಮನೆ ಹಸ್ತಾಂತರ ಕಾರ್ಯಕ್ರಮದ ವೇಳೆ ಒಂದು ಅವಘಡ ನಡೆದು ಹೋಗಿದೆ. ಇದ್ದಕ್ಕಿದ್ದಂತೆ ಒಂದು ಕಟೌಟ್ ಕುಸಿದು ಬಿದ್ದು ಹೋಗಿದೆ. ಅಷ್ಟೇ ಅಲ್ಲ, ಕುಸಿದು ಬಿದ್ದಂತ ಸಂದರ್ಭದಲ್ಲಿ 4 ಗಂಭೀರ ಗಾಯಗಳು ಕೂಡ ಆಗಿದೆ. ಹುಬ್ಬಳ್ಳಿ ನಗರದ ಮಂಟೂರು ರಸ್ತೆಯಲ್ಲಿ ನಡೆದಿರೋ ಘಟನೆ ಇದು. ಸ್ಲಂ ಬೋರ್ಡ್ನಿಂದ ಮನೆಗಳ ಹಂಚಿಕೆ ಕಾರ್ಯಕ್ರಮ ನಡೀತಾ ಇತ್ತು. ಸ್ಲಂ ಬೋರ್ಡ್ನಿಂದ ನಿರ್ಮಾಣವಾಗಿರುವಂತಹ ಮನೆಗಳ ಹಂಚಿಕೆ ಕಾರ್ಯಕ್ರಮ ನಿಮಿತ್ತ ನಿರ್ಮಿಸಿದಂತಹ ಕಟ್ಔಟ್ ಕುಸಿದು ದುರಂತ ಸಂಭವಿಸಿದ್ದು 4 ಗಂಭೀರ ಗಾಯ ಆಗಿದೆ. ಕಾರ್ಯಕ್ರಮದ ವೇದಿಕೆ ಮುಂಭಾಗ ಹಾಕಲಾಗಿದ್ದಂತಹ ಕಟ್ಔಟ್ ಇದು. ಸಿಎಂ ಸಿದ್ದರಾಮಯ್ಯ ಅವರು ಭಾಗಿಯಾಗಬೇಕಾದಂತಹ ಕಾರ್ಯಕ್ರಮ ಇದು. ಕಟ್ಔಟ್ ಬಳಿ ನಿಂತಿದ್ದಂತಹ 4 ಗಾಯಗಳಾಗಿದ್ದು ಕಿಮ್ಸ್ಗೆ ಅವರನ್ನ ದಾಖಲಿಸಲಾಗಿದೆ. ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇರಬಹುದು. ಬೃಹತ್ ಕಟ್ಔಟ್ ಇದು. ಇದ್ದಕ್ಕಿದ್ದಂತೆ ಕಟ್ಔಟ್ ಕುಸಿದು ಬಿದ್ದು 4 ಗಂಭೀರ ಗಾಯಗಳಾಗಿದೆ. ಆ ಕಟ್ಔಟ್ ಹತ್ರ ನಿಂತಿದ್ದವ್ರಿಗೆ ಇದು ಏನಾದರೂ ನೋಡಿ, ಎಷ್ಟು ದೊಡ್ಡ ದೊಡ್ಡ ಕಟ್ಔಟ್ಗಳನ್ನು ನಿಲ್ಲಿಸಿದ್ದಾರೆ. ಕಟ್ಔಟ್ಗಳನ್ನು ಕಟ್ಟುವಲ್ಲಿ ಸರಿಯಾಗಿ ಕಟ್ಟಿದ್ರೋ ಇಲ್ವೋ ಏನೋ ಎತ್ತೋ ಗೊತ್ತಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಕಟ್ಔಟ್ ಕುಸಿದು ಬಿದ್ದು 4 ಗಂಭೀರ ಗಾಯಗಳಾಗಿದೆ. ದೊಡ್ಡ ದೊಡ್ಡ ಕಟ್ಔಟ್ಗಳು. ಹುಬ್ಬಳ್ಳಿ ಪ್ರತಿನಿಧಿ ರವಿಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರವಿಕುಮಾರ್, ಹುಬ್ಬಳ್ಳಿಯಲ್ಲಿ ಇವತ್ತು ಸ್ಲಂ ಬೋರ್ಡ್ನಿಂದ ನಿರ್ಮಿಸಲಾದಂತಹ ಮನೆಗಳ ಹಂಚಿಕೆ ಕಾರ್ಯಕ್ರಮ ಇದು. ದೇಶದಲ್ಲೇ ಮೊದಲ ಬಾರಿಗೆ ಇಂಥದ್ದೊಂದು ಕಾರ್ಯಕ್ರಮ ನಡೀತಾ ಇರೋದು. ದೊಡ್ಡ ಮಟ್ಟದಲ್ಲಿ ಕಟ್ಔಟ್ಗಳನ್ನು ಹಾಕಿದ್ರು. ಆ ಕಟ್ಔಟ್ ಬಿದ್ದು 4 ಜನರಿಗೆ ಗಂಭೀರ ಗಾಯ ಆಗಿದೆ. ಗಾಯಾಳುಗಳ ಪರಿಸ್ಥಿತಿ ಹೇಗಿದೆ ಸದ್ಯ, ಅಲ್ಲಿನ ಡೀಟೇಲ್ಸ್ ಏನಿದೆ ರವಿಕುಮಾರ್? ಇವತ್ತು ಈ ಸ್ಲಂ ಬೋರ್ಡ್ನಿಂದ 42,345 ಮನೆಗಳ ಹಸ್ತಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯರು ಮತ್ತು ಎಲ್ಲಾ ಸಚಿವರು ಕೂಡ ಭಾಗವಹಿಸಿದ್ದಾರೆ. ಇವರನ್ನು ಸ್ವಾಗತ ಮಾಡಲು ಬೃಹತ್ ಪ್ರಮಾಣದ ಕಟ್ಔಟ್ಗಳನ್ನ ವೇದಿಕೆಯ ಸುತ್ತಮುತ್ತಲೂ ಹಾಕಲಾಗಿದೆ. ಆದರೆ ಈ ಒಂದು ಕಟ್ಔಟ್ಗಳನ್ನು ನಿಲ್ಲಿಸುವಂತ ಕಟ್ಔಟ್ಗಳು ಏಕಾಏಕಿ ಘಟನೆಯಲ್ಲಿ 4 ಸಾರ್ವಜನಿಕರಿಗೆ ಗಾಯಗಳಾಗಿದ್ದು ಸದ್ಯ ಅವರನ್ನ ಕಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಈ ಒಂದು ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಆಯೋಜಕರು ಈ ವಿವರಗಳನ್ನ ತಾಂತ್ರಿಕ ಹೇಗೆ ಮಾಡಿದ್ದಾರೆ ಎಂಬ ಒಂದು ವಿಚಾರ ಕುರಿತಂತೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದು, ಸದ್ಯ ಶಾಸಕ ಪ್ರಸಾದ ಬೇ ಸೇರಿದಂತೆ ಎಲ್ಲರೂ ಸಹಿತ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಣೆ ಮಾಡಿ ವಿಮಾನ ನಿಲ್ದಾಣದ ಸಿಎಂ ಸ್ವಾಗತ ಮಾಡಿಕೊಳ್ಳಲು ತೆರಳಿದ್ದಾರೆ. ಸಿಂಧೂರ. ಆಲ್ ರೈಟ್ ರವಿಕುಮಾರ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.